ಸ್ವಾಮಿ, ಎಡಗೈಯಿಂದ ತಗೊಂಡು ಬಲಗೈಯಿಂದ ಹೊರ ಕೊಟ್ಟು ಬಿಟ್ಟಿಯಾ? ಅದೇನಂತ ಸರಿಯಾಗಿ ಹೇಳುತ್ತೆ. ಹೌದು ಸಾಕ್ಷಿ, ಫಾರಿನ್ ಗಂಡನ್ನ ಮದುವೆ ಮಾಡ್ಕೊಳ್ಳೋ ಯೋಗ ಬಂದಿದೆ. ಆಕ್ಚುಲಿ ಅದೇನಾಯ್ತು ಗೊತ್ತಾ ಸಾಕ್ಷಿ, ಈ ಸಂಬಂಧ ಮುರಿದೋಯ್ತು ಅಂತ ಮಾತಾಡ್ತಾ ಇದ್ವಲ್ಲ, ಆಗ ನಮ್ಮ ಬಾಸ್ ನನಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ತಂಗಿನ ನನ್ನ ಮಗನ ತಂದ್ಕೋತೀವಿ ಅಂತ ಅಂದ್ಬಿಡೋದ. ನನಗಂತೂ ಡಬಲ್ ಪ್ರಮೋಷನ್ ಸಿಕ್ಕೋ ಖುಷಿ ಆಗೋಯ್ತು. ನಿಮ್ಮ ಅಪ್ಪ ಅಮ್ಮಂಗೆ ನಿನ್ ಮೇಲೆ ಪ್ರೀತಿ ಇಲ್ಲ, ಅವ್ರು ತುಂಬಾ ಕೆಟ್ಟವರು. ಹಾಗೆಲ್ಲ ಮಾತಾಡ್ಬೇಡ, ನಮ್ಮ ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು. ಯಾಕೆ ಮಾತಾಡ್ಬಾರ್ದು? ಅವ್ರು ಮಾಡಿದ್ ಸರಿನಾ? ನಮ್ಮ ಅಪ್ಪ ಅಮ್ಮ ನನ್ನ ಯಾವತ್ತೂ ಈ ತರ ಬಿಟ್ಟೋಗಿಲ್ಲ. ಅಪ್ಪ ಅಮ್ಮನ ಕೆಟ್ಟವರು ಅಂತ್ಯಾ? ನೀನ್ ಕೆಟ್ಟವನು. ಅದನ್ನ ಮಲಗದ ನೀವ್ ಯಾಕೆ ಬಿಟ್ಟೋದ್ರಿ? ನಾನು ಏನ್ ತಪ್ಪು ಮಾಡಿದ್ರೆ ನಾನು ಚಿಕ್ಕೋಳಲ್ವಾ? ನಾನು ಒಬ್ಳೆ ಬಿಟ್ಟು ಹೋಗ್ಬೋದಾ? ನಾನು ಒಬ್ಳಾಗ ಹೇಗಿಲ್ಲಮ್ಮ? ಬೇಗ ಬಾಮ್ಮ ಪ್ಲೀಸ್ ಅಮ್ಮ. ಅಮ್ಮ ಪ್ಲೀಸ್ ಬೇಗ ಬಾಮ್ಮ, ಪ್ಲೀಸ್ ಅಮ್ಮ. ಅಕ್ಕ ಅಕ್ಕ, ಯಾಕೋ ಹಾಕೋಗ್ತಿದ್ಯಾ? ನಿನ್ ಟಾಯ್ಸ್ ಎಲ್ಲಿ? ಟಾಯ್ಸಾ? ಯಾವ ಟಾಯ್ಸು? ಅದೇ ಬಾರ್ಬಿ ಡಾಲ್, ಕಿಚನ್ ಸೆಟ್ ಅದೆಲ್ಲ ಎಲ್ಲಿ? ಅದೆಲ್ಲ ಆಮೇಲೆ ಬಿಟ್ಟು ಬಂದೆ. ನಾನೇನು ಚಿಕ್ಕವಳ ಗೊಂಬೆ ಇಟ್ಕೊಂಡು ಆಟಾಡೋಕೆ? ಎಂತ ಕೆಲಸ ಆಯ್ತು? ಈಗ ನಿಂಗೆ ಇದೆಲ್ಲ ಯಾಕೆ ಬೇಕಿತ್ತು? ದೊಡ್ಡ ಹುಡುಗ ಆಗಿದ್ಯಾ, ಹುಡುಗಿ ಥರ ಕಿಚನ್ ಸೆಟ್ ಇಟ್ಕೊಂಡು ಆಟಾಡ್ಬೇಕಾ? ಏಯ್, ಇದೆಲ್ಲ ನಂಗಲ್ಲ. ಮತ್ತೆ ಇನ್ಯಾರ್ಗೆ? ಇದು ಬೂತುಗೆ. ಏನಂದ್ರೆ ಬೂತುನಾ? ಯಾವ ಬೂತು? ಬೂತ್ ಅಂದ್ರೆ ಬೂತ್ಗಣಿ, ಅದೇ ಲೆನ್ಸ್ ಲೆನ್ಸ್. ಏ ಲಡ್ಡು, ಏನಾಗಿದ್ಯೋ ನಿನ್ಗೆ? ಏನೇನೋ ಮಾತಾಡ್ತೀಯಲ್ಲ. ಏನಾಗಿಲ್ಲ. ಬೂತುಗೆ ಇದು ಗಿಫ್ಟ್ ಕೊಡೋಕೆ ಸಖತ್ತಾಗಿದೆ. ಏ, ಅದನ್ನೇ ತಗೊಂತಿದ್ಯಾ? ಇಡೋ ಅಲ್ಲಿ. ನಂಗೆ ಇದು ಬೇಕು. ಏ, ಕೊಡೋ ಇಲ್ಲಿ. ಇದು ಬೇಕು, ಕೊಡೆ. ಏ, ನಾನು ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕು, ಕೊಡೋ. ಎಲ್ಲಿ ಹೋದ್ಲು ಅಂಜಲಿ? ಪಾಪ ಅಂಜಲಿಗೆ ತುಂಬಾ ದುಃಖ ಆಗಿದೆ ಅನ್ಸುತ್ತೆ. ನಾನು ಅವ್ರ ಅಪ್ಪ ಅಮ್ಮನ ಕೆಟ್ಟವ್ರಂದೆ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ. ಹೇಗಾದ್ರೂ ಮಾಡೋಳನ್ನ ಮೊದ್ಲಿನ ಥರ ಮಾಡ್ಬೇಕಲ್ಲ. ನನ್ನ ಜೊತೆ ಮಾತಾಡಲ್ವಾ? ಸಾರಿ ಅಂಜಲಿ, ಸಾರಿ. ಯಾವತ್ತೂ ನಾನು ನಿಮ್ಮ ಅಪ್ಪ ಅಮ್ಮನ ಕೆಟ್ಟಂತ ಹೇಳೋದಿಲ್ಲ. ಪ್ರಾಮಿಸ್? ಪ್ರಾಮಿಸ್. ಅದನ್ನ ನಂಗೋಸ್ಕರ ತಂದಿದ್ದೀನಿ ಅನ್ಯಲ್ಲ, ಎಲ್ಲಿ ತೋರ್ಸು. ನೋಡು, ನಿನಗೋಸ್ಕರ ಸ್ಕೆಚ್ ಪೆನ್ಸ್ ತಂದೀನಿ. ಇದರಲ್ಲಿ ರೆಡ್ ಇದೆ, ಗ್ರೀನ್ ಇದೆ, ಬ್ಲೂ ಇದೆ, ಪರ್ಪಲ್ ಇದೆ, ರೇನ್ಬೋ ಕಲರ್ ಇದೆ. ತಗೋ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಜಲಿ, ನನ್ನ ಮೇಲಿದ್ದಿದ್ದ ಕೋಪ ಎಲ್ಲ ಹೋಯ್ತಾ? ಈಗಾದ್ರೂ ನನ್ನ ಅತ್ತೆ ಮದುವೆ ನಿಲ್ಸಕ್ಕೆ ಹೆಲ್ಪ್ ಮಾಡ್ತೀಯಾ? ಪ್ಲೀಸ್ ಅಂಜಲಿ, ನೀನು ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಅತ್ತೆ ಮದುವೆ ನಿಲ್ಸೋಕೆ ಆಗಲ್ಲ.
ಅತ್ತೆ ಇಷ್ಟ ಇಲ್ಲದೆ ಇರೋರನ್ನ ಮದುವೆ ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋಗ್ತಾರೆ. ಅದಕ್ಕೆ ಪ್ಲೀಸ್ ನೀನು ನಂಗೆ ಹೆಲ್ಪ್ ಮಾಡ್ತೀಯಾ? ಏನು ಮಾಡೋದು? ಸಾಕ್ಷಿಯತ್ತನ ಹೊರಗಡೆ ಕರ್ಕೊಂಡು ಹೋಗ್ತಿರ್ತಾನೆ. ದೊಡ್ಡಪ್ಪ ಸಾಕ್ಷಿಯತ್ತನ ಬಾಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಹೇಗೆ ಕರ್ಕೊಂಡು ಹೋಗ್ತಾರೆ? ಕರ್ಕೊಂಡು ಹೋಗಕ್ಕಾಗಲ್ಲ. ಹೋಗಕ್ಕಾಗಲ್ವಾ? ಹೇಗೆ? ಓ, ಮ್ಯಾಜಿಕ್ ಮಾಡ್ತೀಯಾ? ಏನೋ ಮಾಡ್ತೀನಿ, ಸೀಕ್ರೆಟ್. ಇವಾಗ ಏನು ಕೇಳಬೇಡ, ಆಮೇಲೆ ನೋಡು ಎಷ್ಟು ಮಜಾ ಇರುತ್ತೆ. ನಡೋಣ ಪ್ಲೀಸ್, ಆ ರೀತಿಲಿ ನಗ್ಬೇಡ, ನಂಗೆ ತುಂಬಾ ಹೆದರಿಕೆ ಆಗುತ್ತೆ. ಲಡ್ಡಣ್ಣ, ಈಗ ಪಿಜ್ಜಾಜಿ ಪಿಶಾಚಿ ಆಗಿದೆ. ಬೆಳಗ್ಗೆ ನೀನು ಎದ್ದು ನೋಡಿದ್ರೆ ಸಖತ್ ಮಜಾ ಸಿಗುತ್ತೆ. ಯಾರದು? 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 ನಾನ್ ನಿನ್ ಗಂಡ ಬಾಗಿ, ನೀನಾಗಿದೆಯಾ ರೈಲ್ವೆ ಹೋಗಿ. ನಿನ್ನ ಈ ಅವಸ್ಥೆ ನೋಡಿ ನಗದೆ ಇನ್ನೇನು ಮಾಡಲಿ? ಭೂತ ಭೂತ ಭೂತ. ಅಯ್ಯೋ ಹತ್ಯಾಳ ಸ್ವಾಮಿ, ಇಷ್ಟು ದಿವಸ ಇಲ್ಲದೆ ಇರೋರು ಈಗ ಯಾಕೆ ಇವ್ರು ನನ್ನ ಕಾಡ್ತಾ ಇದ್ದಾರೆ? ಚಿಕ್ಕೋಳು, ಎಲ್ಲಾರ್ಗೂ ಗಡ್ಡೆ ಮೀಸೆ ಬರ್ದ ನನ್ನ ಕೈಯೆಲ್ಲ ನೋತಿದೆ. ಜಿಲೇಬಿ ಜಿಲೇಬಿ, ಟೀ ತಗೊಂಡ್ ಬಾರ. ಏ ಜಿಲೇಬಿ, ಟೀ ತಗೊಂಡ್ ಬಾರೆ. ಹಾ, ಬರ್ತಿದೆ. ಬಿಸಿ ಬಿಸಿ ಟೀ ಬರ್ತಿದೆ. ರಾಮಕೃಷ್ಣ ಅನ್ನೋ ವಯಸ್ಸಾದ್ರು ಎದ್ದ ತಕ್ಷಣ ತಿಂದು ಕುಡಿಯೋ ಚಪ್ಲ. ಟೀ ಕುಡಿದು ಬಾಯಿ ಒಣಗೋಕ್ಕೂ ಮುಂಚೆನೆ ತಿಂಡಿ ಅಂತ ಬೊಬ್ಬೆ ಬರೆ ಹೊಡಿತಾರೆ. ಈ ಬಾಗಿ ಬಸ್ಸಿ ಅಮ್ಮ. ಚಿಕ್ಕಮ್ಮ ಅವರೇ ಟೀ.
ಯಾಕೆ ನಗ್ತಾ ಇದೀಯಾ? ನನ್ ಮುಖದಲ್ಲಿ ಏನ್ ಕಣ್ಣು ಕುಡ್ತಾ ಇದ್ಯಾ? ಏನೋ ಬೆಳಿಗ್ಗೆ ಅಷ್ಟೊಂದು ಗಲಾಟೆ ಮಾಡ್ತಾ ಯಾರು ರೀ ಏನ್ ಮಾಡ್ತಾ ಇದ್ದೀರಾ? ನಾನ್ ನಿಮ್ಗೆ ರಾತ್ರಿನೇ ಹೇಳಿಲ್ವಾ ಬೆಳಿಗ್ಗೆ ಎದ್ಬಿಟ್ಟು ಮಾರ್ಕೆಟ್ ಹೋಗ್ಬೇಕು ಅಂತ? ವಸಂತಿ, ಈ ಅತ್ತೇನು ಜಿಲೇಬಿ ನೋಡೆ ಮುಖ ಬಣ್ಣ ಬಳ್ಕೊಂಡು ಬೂತ್ ಹತ್ರ ಒಬ್ಬರೊಬ್ರು ನೋಡ್ಕೊಂಡು ನಗ್ತಾ ಇದ್ದಾರೆ. ವಾಸಂತಿ ನೋಡಿ ಅವಳೇನ್ ಕಡಿಮೆ ಇಲ್ಲ, ನಿಮ್ ಜೊತೆ ನಾಟಕ ಆಡೋದಕ್ಕೆ ಬಣ್ಣ ಬಳ್ಕೊಂಡೆ ಬಂದ್ಬಿಟ್ಟಿದ್ದಾಳೆ. ಇವತ್ತೆಲ್ಲ ನೀವು ಹೀಗೆ ನಗ್ತಾ ಇರ್ಬೇಕು, ಎಲ್ಲೂ ಹೊರಂಗ್ ಹೋಗೋಗಿಲ್ಲ. ಇವರೆಲ್ಲ ಯಾಕೆ ಹಿಂಗ್ ನಗ್ತಿದ್ದಾರೆ? ಅಂಥದ್ದೇನಾಯ್ತು? ಏ ಅಂಕಿತಾ, ಯಾಕೆ ಇವರೆಲ್ಲ ಹಿಂಗ್ ನಗ್ತಾ ಇದ್ದಾರೆ? ನಾನು ಅದನ್ನೇ ನೋಡೋಣ ಅಂತ ಬಂದೆ ಅತ್ತೆ. ಡ್ಯಾಡಿ ಇಲ್ಲಿ ನೋಡಿ ಅತ್ತೆ ಮುಖ. ಏನು ಮನೇಲಿರೋ ಹೆಂಗಸ್ರಿಗೆಲ್ಲ ರಾತ್ರಿ ಮೀಸೆ ಹಾಕೊಳ್ಳೋ ಆಸೆ ಆಗೋಯ್ತು. ನೀವೇನ್ರಿ ಹೆಂಗಸ್ರನ್ನ ಆಡ್ಕೊಳ್ಳೋದು? ನಿಮ್ ಮುಖಕ್ಕೂ ಬಣ್ಣ ಹಚ್ಕೊಂಡಿದೆ, ಒಳ್ಳೆ ಜೋಕರ್ ತರ ಕೆಂಪ್ ಎಷ್ಟು ನನ್ನನ್ನೇನೆ ಆಡ್ಕೋತ್ಯಾ? ನಿನ್ ಮುಖ ನೋಡ್ಕೊಂಡಿದ್ಯಾ? ಹೊಳಿತಾ ಇದೆಯಾ ಅನ್ಕೊಂಡ್ಯಾ? ನೋಡ್ಕೊಂಡ್ಸಲ್ ನಿಮ್ ಮುಖ ಹೇಗಿದೆ ಅಂತ. ಏನು ನನ್ಗೂ ಮೀಸೆ ಗಡ್ಡ ಎಲ್ಲ ಇದೆಯಾ? ಜಿಲೇಬಿ, ರಾತ್ರಿ ಯಾವುದೋ ಭೂತ ಬಂದು ಇವ್ರಿಗೆಲ್ಲ ಬಣ್ಣ ಬಳಿದು ಹೋಗಿದೆ ಅಂತ ಕಾಣಿಸುತ್ತೆ. ಈ ಬಣ್ಣದ ಮುಖಗಳನ್ನು ನೋಡಿ ನನಗೆ ನಕ್ಕು ನಕ್ಕು ಹೊಟ್ಟೆ ಎಲ್ಲ ಹುಣ್ಣು ಬಂದಾಗಿದೆ ನೋಡು. ಅವರಿಗೆಲ್ಲನೂ ಭೂತ ಬಂದು ಬಣ್ಣ ಬಳಿದು ಹೋಯ್ತು. ಆದ್ರೆ ನಿಮ್ಗೇನಾಗಿದೆ? ನೀವು ಒಳ್ಳೆ ಮೀಸೆ ಗಡ್ಡ ಎಲ್ಲ ಬಳ್ಕೊಂಡು ಒಳ್ಳೆ ಬ್ರಹ್ಮ ರಾಕ್ಷಸಿ ತರ ಇದ್ದೀರಾ. ನನ್ನ ಮುಖಕ್ಕೂ ಮಸಿ ಆಗಿದ್ಯಾ? ಹತ್ತೇಳ್ ಸ್ವಾಮಿ, ಏನಪ್ಪಾ ಇದು ಅವಸ್ಥೆ? ಅಲ್ಲೇ ಜಿಲೇಬಿ, ಪಾತ್ರೆ ಮಸಿ ಎಲ್ಲ ನಿನ್ ಮುಖಕ್ಕೆ ಹಚ್ಕೊಂಡಿದ್ಯಾ ಅಂತ ನಾನು ಆವಾಗಿಂದ ನಗ್ತಾ ಇದ್ದೀನಲ್ಲೇ. ಮಸೀನ ನನ್ ಮುಖದಲ್ಲೂನ? ಹೌದು. ಸಿಂಧು, ಇವರ ವರ್ಷನೂ ನಮ್ಮ ತರನೇ ಆಗಿದೆ. ಹಾಗಾಗ್ತೋ ಗೊತ್ತಿಲ್ಲ ಕಣ. ಅಣ್ಣ, ನೀನು ಹೆಂಗಸಾಗ್ಬಿಟ್ಟಿದ್ಯಾ? ಅದಕ್ಕೆ ನೀವು ಗಂಡಸಾಗ್ಬಿಟ್ಟಿದ್ದೀರಾ. ಸುಮ್ಮನೆ ಅಯ್ಯೋ, ಇವರಿಬ್ರು ಏನಿದೆ ಇಷ್ಟೊಂದು ಗಲಾಟೆ? ಬೆಳಗ್ಗೆ ಎದ್ದು ಎಲ್ಲ ಏನ್ ನಡೆಸಿದೀರಾ?
ಏನಾಯ್ತು ನಿಮ್ಗೆಲ್ಲ ಎಲ್ಲ ಯಾಕೆ ಹೀಗೆ ಮುಖಕ್ಕೆ ಮಸಿ ಬಳ್ಕೊಂಡು ನಿಂತಿದ್ದೀರಾ? ಅದಕ್ಕೆ ನಮ್ಮ ಮುಖಕ್ಕೆ ಮಸಿ ಮಾತ್ರ ಅಲ್ಲ ನಿಮ್ ಮುಖಕ್ಕೂ ಮಸಿ ಬೆಳೆದಿದ್ದಾರೆ. ಬೇಕಾದ್ರೆ ಕನ್ನಡಿಯಲ್ಲಿ ನೋಡ್ಕೊಳ್ಳಿ. ಅಯ್ಯಯ್ಯೋ, ನನ್ ಮುಖಕ್ಕೆ ಯಾರು ಮಸಿ ಬಳ್ದವ್ರು? ನಾವು ಅದನ್ನೇ ಯೋಚನೆ ಮಾಡ್ತಾ ಇದೀವಿ. ನಮಗೆ ನಾವೇ ಬಳ್ಕೊಂಡಿಲ್ಲ, ನಾವು ಮಲಗಿದ್ದಾಗ ಯಾರೋ ಮೆತ್ಬಿಟ್ಟಿದ್ದಾರೆ. ಇದೆಲ್ಲ ಯಾರು ಮಾಡಿರೋದು ಅಂತ ನಂಗೆ ಗೊತ್ತು. ಆ ಲಡ್ಡುನೇ ಇದೆಲ್ಲ ಮಾಡಿರೋದು. ಓ ಲಡ್ಡು, ಅಯ್ಯಯ್ಯೋ ಪಾಪ, ಲಡ್ಡುಗೆ ಯಾಕೆ ಬೈತಿದ್ದೀರಾ? ಅವನಿಗೇನು ಗೊತ್ತಿಲ್ಲ, ಅದೆಲ್ಲ ನಾನ್ ಮಾಡಿದ್ದು. ಅಂಕಿತಾ, ಲಡ್ಡು ಮೇಲೆ ಚಾಡಿ ಹೇಳ್ತಿದ್ಯಾ? ಇಲ್ಲ ಚಿಕ್ಕಮ್ಮ, ನಾನು ಚಾಡಿ ಹೇಳ್ತಾ ಇಲ್ಲ. ಆ ಲಡ್ಡುನೇ ಎಲ್ಲರಿಗೂ ಮಾಡಿರೋದು. ಲಡ್ಡುನೇ ಅಂತ ಹೇಗೆ ಹೇಳ್ತೀಯ ನೀನು? ನಿನ್ನೆ ರಾತ್ರಿ ನನ್ನ ರೂಮಿಗೆ ಬಂದು ಸ್ಕೆಚ್ ಪೆನ್ಸ್ ಎಲ್ಲ ಕಿತ್ಕೊಂಡು ಹೋದ. ಅವನೇ ನಮ್ಮೆಲ್ಲರೂ ಮುಖಕ್ಕೆ ಬಣ್ಣ ಬೆಳೆದಿರೋದು. ಹೌದು ನರಹರಿ, ಈ ಕೆಲಸ ಪಟಿಂಗಿಂದೇ ಇರಬೇಕು. ಇದರಲ್ಲಿ ಅನುಮಾನನೇ ಇಲ್ಲ. ತಲೆ ಹೊಳಿಲೇ ಇಲ್ವೇ? ಇರ್ಲಿ, ಇವತ್ತು ಅವ್ನಿಗೆ ಹಬ್ಬ ಕಾದಿದೆ. ಏ ಲಡ್ಡು, ಏ ಲಡ್ಡು. ಅಯ್ಯಯ್ಯೋ, ಲಡ್ಡು ನನ್ ಕೂಗ್ತಿದ್ದಾರೆ. ದೊಡ್ಡಪ್ಪಂಗೆ ಸಿಟ್ಟು ಬಂದಿದೆ ಅನ್ಸತ್ತೆ. ಈಗ ಏನಪ್ಪ ಮಾಡ್ಲಿ? ಏ ಲಡ್ಡು, ಕೇಳ್ಸಲ್ಲ ಎಷ್ಟಲ್ಲಿ ಕರೆಯೋದು? ಬಾರ. ಏನ್ ದೊಡ್ಡಪ್ಪ, ಏನ ಕೂಗ್ತಾ ಇದ್ದೀರಾ? ಏಯ್, ಬಾಯಿ ಮುಚ್ಚ. ಆಡೋದೆಲ್ಲ ಮಾಡ್ಬಿಟ್ಟು ನಮ್ಮ ಮುಖಕ್ಕೆಲ್ಲ ಮಸಿ ಬಳ್ದು ಮಂಗ ಮಾಡಿ ನಗ್ತಾ ಇದ್ದಾನೆ ಇಡಿಯಟ್. ನಾನೇನ್ ಮಾಡಿದೆ ದೊಡ್ಡಪ್ಪ? ನಂಗೇನು ಗೊತ್ತೇ ಇಲ್ಲ. ನರಹರಿ, ಇವನ್ ಹಾಗೆ ಬಾಯಿ ಬಿಡೋದಿಲ್ಲ. 2 ಕೆನ್ನೆಗೆ ಕಟ್ಟು, ಆವಾಗ ಬಾಯಿ ಬಿಡ್ತಾನೆ. ಏಯ್ ಲಡ್ಡು, ನಿಜ ಹೇಳೋ, ಎಲ್ರ ಮುಖಕ್ಕೂ ಬಣ್ಣ ಬಳ್ದಿದ್ ನೀನೇನಾ? ಇಲ್ಲ ಡ್ಯಾಡ್, ನಾನು ಎಲ್ಲರ ಮುಖಕ್ಕೂ ಬಣ್ಣ ಯಾಕೆ ಬಳಿಲಿ? ನೀನಲ್ದೆ ಇಂಡಿಯಾದಾಗ ಬೆಳಿತಾರೆ. ನನ್ನ ರೂಮಿಗೆ ಬಂದು ಸ್ಕೆಚ್ ಪೆನ್ ಕೊಡಲ್ಲ ಅಂದ್ರೂ ಕೇಳ್ದೆ ಕಿತ್ಕೊಂಡು ಹೋಗೋದು ನೀನ್ ತಾನೆ. ಲಡ್ಡು, ನಿನ್ ಯಾಕೋ ಚೇಷ್ಟೆ ವಿಪರೀತ ಆಯ್ತು. ದೊಡ್ಡೋರು ಚಿಕ್ಕೋರು ಅನ್ನೋ ಮರ್ಯಾದೆ ಬೇಡ ನಿನ್ಗೆ? ಖರ್ಚಿಗೆ ಬಿದ್ದಿಲ್ವಲ್ಲ, ಅದಕ್ಕೆ ಹೆಚ್ಕೊಂಡಿದ್ದಾನೆ. 4 ತದಕಿದ್ರೆ ಸರಿ ಹೋಗ್ತಾನೆ. ಏ ಲಡ್ಡು, ಏನು ಇದೆಲ್ಲ? ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ಈಗ ದೊಡ್ಡಪ್ಪ ಪನಿಷ್ಮೆಂಟ್ ಕೊಡ್ತಾರೆ. ನನಗೆ ತುಂಬ ಬೇಜಾರಾಗುತ್ತೆ ಕಣೋ. ಇಲ್ಲ ದೊಡ್ಡಮ್ಮ, ನಾನು ಯಾವ ಮುಖಕ್ಕೂ ಬಣ್ಣ ಬಳ್ದಿಲ್ಲ. ಬುತ್ತು, ಇದು ನಿನ್ ಕಿತಾಪಾತಿನೇ ಅಂತ ನಂಗೆ ಗೊತ್ತು. ಮಾಡದ್ ನೀನು, ಮುಗಿಸ್ಕೊಳ್ಳೋದು ನಾನು. ಏ ಲಡ್ಡು, ಯಾಕೋ ಹಾಗೆ ನಸ್ಗುನಿ ಥರ ನಿಂತಿದ್ಯಾ? ಯಾಕೆ ಹಾಗೆ ಮಾಡಿದೆ? ಉತ್ತರ ಕೊಡು. ಇಲ್ಲ ದೊಡ್ಡಪ್ಪ, ನಾನು ನಿಜವಾಗ್ಲೂ ಬಣ್ಣ ಬಳ್ದಿಲ್ಲ. ನಾನಾಗಿದ್ರೆ ನಿಮ್ಮ ಹಣೆ ಕೆಂಪು ಬಣ್ಣ ಹಚ್ಚಬಹುದು, ನಾಮ ಇಡ್ತಿದ್ದೆ. ಅಂದ್ರೆ ನಾಮ ಹಾಕ್ತಿದ್ಯಾ? ಎಷ್ಟೋ ಧೈರ್ಯ ನಿನ್ಗೆ? ಹೋಗಿದ್ಯಾ ನೀನು? ನಿನ್ಗೆ ಪ್ಲೀಸ್ ದೊಡ್ಡಪ್ಪ, ನಾನು ಬಿಟ್ಬಿಡಿ. ಏಯ್, ಏನೇನೋ ಮಾತಾಡಿ ತಪ್ಪಿಸ್ಕೋಬೇಡ್ವೋ. ನೀನಲ್ದೆ ಇನ್ಯಾರು ಮಾಡ್ತಾರೆ? ಏನು ಭೂತ ಬಂದು ಮುಖಕ್ಕೆ ಬಣ್ಣ ಬಳೆದು ಹೋಗುತ್ತಾ? ಅದು ಭೂತ ಅಲ್ಲ, ಪಿಸಾಚಿ. ಹಾ, ಪಿಶಾಚಿನ? ಅಲ್ಲ ಅಲ್ಲ, ಪಿಸಾಚಿ ಅನ್ನಕ್ಕೋ ಪಿಸಾಚಿ ಅನ್ಬಿಟ್ಟೆ ಅಷ್ಟೇ. ಸಾಕು ಕೆಲ್ಸೋ. ನಾನು ತಲೆ ಕೆಟ್ಟ ಹೋಗಿದೆ. ನನಗೆ ಸಿಟ್ಟು ಬಂದು ಏನಾಗುತ್ತೆ ಅಂತ ಗೊತ್ತು ತಾನೆ. ನಮ್ಮ ಮುಖಕ್ಕೆಲ್ಲ ಮಸಿ ಬೆಳೆಯೋದಲ್ದೆ ಕತೆ ಬೇರೆ ಕಟ್ಟಕ್ಕೆ ನೋಡ್ತಾ ಇದ್ದೀನಾ? ನಿನ್ನ ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? 4 ಬಾರಿಸ್ತೀನಿ, ಅದೇನಾಗುತ್ತೋ ಆಗ್ಲಿ.